ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಪಾಲಯ್ಯನಕೋಟೆಯಲ್ಲಿ ಶಾಲಾ ಕೊಠಡಿಗಳು ಹಾಗೂ ಶಾಲಾ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಮಾತನಾಡಿದರು. ಶಾಲೆಯು ಅವ್ಯವಸ್ಥೆಯ ಆಗರದಲ್ಲಿ ಇತ್ತು. ಆದರೆ ಈಗ ಹೊಸ ಜಾಗವನ್ನು ಗುರುತಿಸಿ ಶಾಲಾ ಕೊಠಡಿಗಳು, ಶೌಚಾಲಯ ನಿರ್ಮಾಣದ ಪ್ರಾರಂಭಿಕ ಹಂತವಾಗಿ ಭೂಮಿ ಪೂಜೆ ನೆರವೇರಿಸಲಾಗುತ್ತಿದೆ ಎಂದರು. ಪ್ರಸಕ್ತ ವರ್ಷದಿಂದಲೇ ಆಂಗ್ಲ ಮಾಧ್ಯಮ ಪ್ರಾರಂಭಿಸಲಾಗುವುದು. ನೆರೆ ಗ್ರಾಮ ಸೂಲದಹಳ್ಳಿಯಲ್ಲಿ ಬೇಬಿ ಕ್ಲಾಸ್ನಿಂದ ಪಿಯುಸಿಯವರೆಗೆ ತರಗತಿಗೆ ಪ್ರೌಢಶಾಲೆ ಆರಂಭಗೊಳ್ಳಲಿದೆ. ಅದರ ಸದುಪಯೋಗ ಪಡೆಯಬೇಕು. ನಾವು ಕ್ಷೇತ್ರದ ಸರ್ವೋತ್ಮುಖ ಅಭಿವೃದ್ಧಿಯತ್ತ ಚಿತ್ತವಿದೆ. ಈ ನಿಟ್ಟಿನಲ್ಲಿ ಯಾರಲ್ಲೂ ಯಾವುದೇ ಗೊಂದಲಗಳು ಬೇಡ. ಅನಗತ್ಯ ಗಲಾಟೆ, ಗದ್ದಲಗಳಿಗೆ, ಮನಸ್ತಾಪಗಳಿಗೆ ಅವಕಾಶವಿರಲ್ಲ. ಸರ್ವರು ಒಗ್ಗೂಡಿ ಶೈಕ್ಷಣಿಕ ಪ್ರಗತಿಯತ್ತ ಕ್ಷೇತ್ರವನ್ನು ಕೊಂಡೊಯ್ಯೋಣ ಎಂದರು. ವರದಿ ವಿಜಿ ರುಷ್ಪೇಂದ್ರ, ಕೂಡ್ಲಿಗಿ. ನಾವು ಯಾವ ಸಣ್ಣದ್ ನಾವು ಮಾಡೋದೇ ಇಲ್ಲ, ಕೈ ಮೀರೇ ನಾವು ಮಾಡ್ಕೊಳ್ಳೋದು. ಆಯ್ತಾ? ನಮಸ್ಕಾರ ಎಲ್ಲರಿಗೂ, ನಮ್ಮ ಪಾಲನಕೋಟೆ ಎಲ್ಲ ಬಾಂಧವರಿಗೆ ನಮಸ್ಕರಿಸುತ್ತಾ, ಸುಮಾರು 5-6ನೇ ಬಾರಿ ಭೇಟಿ. ನಮ್ಮ ಮದುವೆಗಳ ಬಿಟ್ಟರೆ ಸರ್ಕಾರಿ ಕೆಲಸಕ್ಕೆ ಶಾಲೆ ಏನು ಈ ಒಂದು ನಮ್ಮ ಪ್ರಾಥಮಿಕ ಶಾಲೆ ಇದೆ, ಹಿರಿಯ ಪ್ರಾಥಮಿಕ ಶಾಲೆ ಇದು ಹಳ್ಳದಲ್ಲಿದೆ. ಅದು ಇವತ್ತು ಕೂಡ ಸರ್ಕಾರದ ಹೆಸರಲ್ಲಿ ಶಾಲೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಹೆಸರಲ್ಲಿ ಇಲ್ಲ. ಈಗಲೂ ಅದು ಕೆರೆ ಹೆಸರಲ್ಲೇ ಇರೋದನ್ನ ಅವಾಗ ತಗೊಂಡೋಗಿ ಕಟ್ಟಿದ್ದಾರೆ. ಆಯಿತಾ? ಆಮೇಲೆ ಬಂದು ಅದನ್ನು ಏನಾದರೂ ರಿಪೇರಿ ಮಾಡಿಸೋಣ, ತಡೆಗೋಡೆ ಕಟ್ಟಿಸಿ ಅದನ್ನೇನಾದ್ರು ಸ್ವಲ್ಪ ರಿಪೇರಿ ಮಾಡಿಸೋಣ ಅಂತ ನೋಡಿದ್ರೆ ಆ ಸರ್ಕಾರಿ ದಾಖಲೆಗಳಲ್ಲಿ ಕೆರೆ ಅಂತಲೇ ಇದೆ. ಯಾವುದೇ ರೀತಿಯ ಅನುದಾನ ಹಾಕೋಕ್ಕೂ ನಮಗೆ ಕಷ್ಟ ಆಗ್ತಾಯಿತ್ತು. ಅದಕ್ಕೋಸ್ಕರ ಈಗ 2-3 ಸರಿ ಬಂದು ನೋಡಿದಾಗ ಆಮೇಲೆ ಇಲ್ಲಿ ಎಲ್ಲ ನಮ್ಮ ಹಿರಿಯ ಮುಖಂಡರ ಎಲ್ಲರ ಮನವಿ ಮೇರೆಗೆ ಒಂದು ಸರ್ಕಾರಿ ಜಾಗ, ಸುಸಜ್ಜಿತ ಜಾಗ ಹುಡ್ಕೊಟ್ಟಿದ್ದಾರೆ. ಸುಮಾರು 1.5 ಎಕರೆಗಿಂತ ಜಾಸ್ತಿ ಇದೆ. ಅಲ್ಲಿ ಸುಸಜ್ಜಿತ ಈಗ ಮೊದಲನೇದಾಗಿ ಈಗ ಒಂದು ಶೌಚಾಲಯ ಮತ್ತು 4 ಕೊಠಡಿಗಳ ಈಗ ಅನುದಾನ ಕೊಟ್ಟಿದ್ದೀವಿ. ಈಗ ಇದು ಸ್ಟಾರ್ಟ್ ಆಗೋಷ್ಟಕ್ಕೆ ಮತ್ತು ಈ ವರ್ಷ ಅನುದಾನದಲ್ಲಿ ಇನ್ನೂ ಬೇಕಾಗಿರೋಂಥ ಶಾಲೆ ಕೊಠಡಿಗಳು ಮತ್ತು ಅಡುಗೆ ಕೋಣೆಯನ್ನು ಕೂಡ ಕೊಟ್ಟು, ಕಾಂಪೌಂಡ್ ಎಲ್ಲ ಕೊಟ್ಟು, ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಅಷ್ಟೊತ್ತಿಗೆ ಸುಸಜ್ಜಿತವಾದ ಕಟ್ಟಡ ನಮ್ಮ ಎಲ್ಲ ಬಡ ಮಕ್ಕಳು ಓದೋದಕ್ಕೆ ಇಲ್ಲಿ ಅನುಕೂಲ ನಾವು ಮಾಡಿಕೊಡ್ತೀವಿ. ಅದೇ ರೀತಿ ನಿಮ್ಮ ಪಂಚಾಯಿತಿ ಏನು ಸೂಲದಳ್ಳಿ ಪಂಚಾಯಿತಿ ಇದೆ, ಸೂಲದಳ್ಳಿ ಪಂಚಾಯಿತಿಗೆ ಈಗಾಗಲೇ ಆಯಿತಾ ಒಂದು ಕಾಲೇಜ್ ಕೂಡ ಈಗ ಆಗಿದೆ ಅಂತೇಳಿ ನಿಮಗೆಲ್ಲ ಗೊತ್ತಿದೆ ಅಂದ್ಕೊಂಡಿದ್ದೀನಿ. KPS ಶಾಲೆ ಆಗಿದೆ. LKGಯಿಂದ PUCವರೆಗೂ ಕೂಗಳತೆ ದೂರದಲ್ಲಿ ನಿಮ್ಮ ಇದರಲ್ಲಿ ಈಗ KPS ಶಾಲೆ ಕೂಡ ಆಗಿದೆ. ಆಯಿತಾ? ನಿಮಗೆ ಅಲ್ಲಿ ಎಷ್ಟು ಆಡಳಿತಾತ್ಮಕ ತೊಂದರೆಗಳಿದ್ದು ಒಂದು ಸೂಲದಳ್ಳಿ KPS ಶಾಲೆ ಮಾಡೋದಕ್ಕೆ ಅಂತೇಳಿ ಅದು ನನಗೆ ಮಾತ್ರ ಗೊತ್ತಿದೆ. ಎಷ್ಟು ತೊಂದರೆ ಇದೆ. ಯಾಕೆಂದರೆ ಅಲ್ಲಿ ಜನಗಳದ್ದು ಸ್ವಭಾವಗಳು ಸರಿ ಇಲ್ಲ. ಜನಗಳು ಅಲ್ಲಿ ಕಾಲೇಜ್ ಮಾಡಿದ್ರೆ ನಡೆಯಲ್ಲ, ಟೀಚರ್ಸ್ ಹೋಗಲ್ಲ, ಲೆಕ್ಚರ್ಸ್ ಬರಲ್ಲ ಅಂತ. ನಾವು ಅಲ್ಲೇ ಕೊಟ್ಟರೆ ಅಲ್ಲೇ ಬೇಕು, ಅದು ನಾವು ಅದನ್ನು ರೆಡಿ ಮಾಡಿಸ್ತೀವಿ, ಜನಗಳನ್ನ ಮನವೊಲಿಸ್ತೀವಿ. ಏಕೆಂತಂದರೆ ಶಿಕ್ಷಣ ಇಲ್ಲದ್ರೆ ಎಲ್ಲ ರೀತಿ ಅಧೋಗತಿ ಆಗ್ತದೆ. ಇವತ್ತು ಈಗ ಹೇಳ್ತಾ ಇದ್ದಾರೆ ನಮಗೆ 4 ಗಂಟೆ ಆದಮೇಲೆ ಸೂಲದಳ್ಳಿಗೆ ಪಾಲನಕೋಟೆಗಳಿಗೆಲ್ಲ ಹೋಗ್ಬೇಡ್ರಿ, ಎಲ್ಲ ಕುಡುಕಿರ್ತಾರೆ ಅಂತೇಳಿ. ನಿಜವಾಗ್ಲೂ ಅದು ನನಗೆ ಬೇಜಾರಾಗಲ್ಲ, ಹೆದರಿಕಾಗಲ್ಲ, ನೋವು ಆಗ್ತದೆ. ಅರ್ಥ ಆಯ್ತಾ? ಎಂಥ ಸಮಾಜದಲ್ಲಿ ನಾವು ಹೆಂಗಿದ್ದೀವಿ ಅಂತ. ನಮ್ಮ ಕ್ಷೇತ್ರದಲ್ಲಿ ನಾನೇ ಕಿಂಜರಿಬೇಕು ಹೋಗೋದಕ್ಕೆ. ಅರ್ಥ ಆಯ್ತಾ? ನನಗೆ ಯಾವ ಮಧ್ಯರಾತ್ರಿ ಎಲ್ಲ ಆದರೂ ಕೂಡ ನಮ್ಮ ಕ್ಷೇತ್ರದಲ್ಲಿ ನಾನು ಸಂಚಾರ ಮಾಡಬೇಕು, ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಎಲ್ಲ ಸಮಾಜದಲ್ಲಿ ಎಲ್ಲರೂ ಜೀವನ ಮಾಡಬೇಕನ್ನೋದು. ಮತ್ತು ಇಲ್ಲಿ ಭಾಳ ಈಗ ಇದು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಅದನ್ನು ಖಂಡಿತ ಇದೇ ಅನುದಾನದಲ್ಲೂ 1 ಕೋಟಿಗೂ ಅಧಿಕ ಅನುದಾನ ನಿಮಗೆ ಕೊಟ್ಟು ಮೂಲಭೂತ ಸೌಕರ್ಯಗಳು ಒದಗಿಸೋಂಥ ಕೆಲಸ ನಾವು ಈ ಬಾರಿ ಕೂಡ ಮತ್ತೆ ಮಾಡ್ತೀವಿ ಅಂತ ಹೇಳ್ತಾ, ಈಗ ಇಲ್ಲಿ ಭಾಳ ದಿವಸದಿಂದ ನಮ್ಮ ಒಂದು ಅಂಗನವಾಡಿ ಬಿಲ್ಡಿಂಗ್ ಕೂಡ ನೆನಗುದೇ ಬಿದ್ದಿತ್ತು. ಅದಕ್ಕೂ ಈಗ ಸುಮಾರು 20 ಲಕ್ಷ ಅನುದಾನದಲ್ಲಿ ಅಂಗನವಾಡಿ ಕೂಡ ಇದು ಮಾಡ್ತಾಯಿದ್ವಿ. ಮತ್ತು ಈಗಾಗಲೇ ಹೇಳಿದ್ದೀನಿ, ಅಲ್ಲಿ ಪಾಲನಕೋಟೆ ಎಂಟ್ರೆನ್ಸಲ್ಲಿ ನಿಮ್ಮದು ಚರಂಡಿ, ಒಂದು 100 ಮೀಟರ್ ಚರಂಡಿ ಬೇಕಂತೇಳಿ ನಾಳೆನೇ ನೀವು ಸ್ಟಾರ್ಟ್ ಮಾಡಿರಿ ಅಂತ ಹೇಳಿದ್ದೀನಿ. ನಾನು ಗ್ರ್ಯಾಂಟ್ ಈಗ ಅನುದಾನ ಬಂದಿದೆ, ಅದು ಕೊಡಿಸ್ತಾ ಇದ್ದೀನಿ. ಸೊ ಇಮ್ಮಿಡಿಯೇಟಾಗಿ ಅದು ಟೆಂಡರ್ ಮಾಡಿಸ್ಬಿಟ್ಟು ಅದು ಮಾಡೋಂಥ ಕೆಲಸ ಕೂಡ ನಾವು ಮಾಡ್ತೀವಿ. ಸೊ ಎಲ್ಲ ಇನ್ನೂ ಈ ವರ್ಷ ಅನುದಾನದಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಮೂಲಭೂತ ಸೌಕರ್ಯಗಳು ಒದಗಿಸೋಂಥ ಕೆಲಸ ಮಾಡ್ತೀವಿ. ಶಾಲೆನ ಬಿಲ್ಡಿಂಗ್ನ ನಾಳೆನೇ ಮಾಡೋಂಥ ಕೆಲಸ ಮಾಡ್ತೀವಿ. ಸೊ ಇಲ್ಲಿ ಅಧಿಕಾರಿ ವರ್ಗದವ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಏನಮ್ಮ ಮೇಡಮರೇ, ಆಯಿತಾ? ಸೊ ಭಾಳ ಹಿಂದುಳಿದ ಒಂದು ಪಂಚಾಯತಿನ ತಾವೆಲ್ಲ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆಯಿತಾ? ನಾನೆಲ್ಲ ನಿಮ್ಮ ಅಧಿಕಾರಿಗಳ ವರ್ಗದವ್ರಿಗೆ ವಿಶೇಷವಾಗಿ VA, RI ಮತ್ತು PDO ಅವರು, ಅಂಗನವಾಡಿಯವರು, ಶಿಕ್ಷಕರಿಗೆ ಮನವಿ ಮಾಡೋದೇನಂತಂದರೆ, ಆಯಿತಾ, ನಾವು ಈಗ ಇವತ್ತಿನಲ್ಲೂ ಟಾಪ್ 10 ಹಿಂದುಳಿದ ತಾಲೂಕುಗಳಲ್ಲಿ ಕೂಡ್ಲಿಗಿ ತಾಲೂಕು ಕೊಡಿ. ಆಯಿತಾ? ಸೊ ನೀವು ಯಾರು ಏನು MLR ಫೋನ್ ಎತ್ತಲಿಲ್ಲ, MLR ಮಾತಾಡಿಸ್ಲಿಲ್ಲ, MLR ನೋಡಲಿಲ್ಲ ಅಂದರೆ ನನಗೆ ಯಾವ ಬೇಜಾರಾಗೋದಿಲ್ಲ. ಅರ್ಥ ಆಯಿತಾ? ತುಂಬ ಫೋಕಸ್ ಏನಪ್ಪ ಅಂತಂದರೆ ಇಷ್ಟು ಹಿಂದುಳಿದಿದೆ. ಅರ್ಥ ಆಯಿತಾ? ನಾವು ಯಾರೋ ಹಿಂಗಂತರಂಗಂತೇಳಿ ತಲೆ ಕೆಡ್ಸ್ಕೊಂಡು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಹೆಂಗನ್ನ ಆಗಲಿ ಈ ಒಂದು ತಾಲೂಕಿನ ಹಿಂದುಳಿದ ಇದನ್ನು ಒಂದು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಒಂದು ಎಲ್ಲ ಬಡಬಗ್ಗರಿಗೆ ಒಂದು ನೆಲೆಯನ್ನು ಕೊಟ್ಟು
ಮುನ್ನೆಲೆಗೆ ತರಬೇಕನ್ನೋದು ನಮ್ಮ ಕನಸು. ಅದಕ್ಕೋಸ್ಕರ ಅಷ್ಟರವರೆಗೂ ನಾನು ವಿರಮಿಸಲ್ಲ. ಅರ್ಥ ಆಯ್ತಾ? ಸೊ ನೀವು ಅಷ್ಟೇ ಜಾತ್ರೆಗಳಿಗೂ ಮದುವೆಗಳಿಗೂ ಕಿತ್ತಾಡೋದು, ಜಗಳ ಆಡೋದು, ಸ್ಟೇಷನ್ಗಳು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಕಡಿಮೆ ಹರಿಸಿ, ಆಯಿತಾ? ಸೊ ನೀವೆಲ್ಲ ಜಾಸ್ತಿ ಒತ್ತು ಕೊಡಬೇಕು ಮೇಡಮರೇ. ಅರ್ಥ ಆಯ್ತಾ? ಯಾವ್ದಾದ್ರು ನೀವು ಯಾವ್ದು ಜವಾಬ್ದಾರಿ ತಗೊಳ್ಳೋದೇ ಬೇಡ. ಏನಾದರೂ ಸಮಸ್ಯೆ ಇದ್ರೆ ನಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ ಇದಾವೆ, ಅದ್ರಲ್ಲಿ ಹಾಕಿ. ಪೌತಿದು ಒಂದು ಹೇಳಿದ್ರು ಸರ್, ಪೌತಿ ಆಂದೋಲನ ಇವರೆಲ್ಲ ಫೋನ್ ಮಾಡಿ ಹೇಳಿದ್ದೀನಿ ಸರ್. ಅದಕ್ಕೆ ತಾವೊಂದ್ಸತಿ ಹೇಳಿದ್ರೆ ಅದು ಬಿಟ್ಟಿದ್ದಾರೆ ಸರ್ ಪೌತಿ ಆಂದೋಲನ. ಈಗ ಎಲ್ಲ ಕಡೆನೂ ತಾಲೂಕಾದ್ಯಂತ ಪೌತಿ ಆಂದೋಲನ ಮಾಡ್ತಾ ಇದ್ದೀವಿ, ಆಯ್ತಾ? ಆಯ್ತಾ? ಗೊತ್ತಿದೆ ಅಲ್ವಾ ಪೌತಿ ಆಂದೋಲನ ಅಂತಂದ್ರೆ? ಪೌತಿ ಅಂತಂದ್ರೆ ಎಲ್ಲ ನಿಮ್ಮ ಈಗ ಅಜ್ಜಿ ತಾತರು ತಂದೆಯರ ಹೆಸರಾಗಿರ್ತವೆ, ನಿಮ್ಮ ಹೆಸರುಗಳಿಗೆಲ್ಲ ರೆಕಾರ್ಡ್ಸ್ ಮಾಡಿಸ್ಕೋಬೇಕಾಗಿದೆ, ಆಯ್ತಾ? ಅದಕ್ಕೆ ಮತ್ತೆ ಹಕ್ಕುಪತ್ರಗಳು ಕೂಡ ಇಲ್ಲಿ ಹಕ್ಕುಪತ್ರಗಳಾದ್ವಾ? ಕಂದಾಯ ಕ್ರಮ ಯಾವ್ದಿದೆ ಮೇಡಮ್ ಇಲ್ಲಿ? ಅಲ್ಲ, ಸೂಲ್ದಳ್ಳಿ ಪಂಚಾಯತಿಲಿ ಯಾವ್ಯಾವ ಇದಾವೆ? ಅಗ್ರಹಾರ, ಗುಣಸಾಗರ, ಇದು ಈಗ ಆಯ್ತಾ? ಮುಂಚೆ ಇತ್ತ? ಮುಂಚೆ ಇತ್ತು. ಹಕ್ಕುಪತ್ರಗಳು ಇಲ್ಲಿ ಏನಾದ್ರು ಕೊಡವೋ? ಏನಿಲ್ಲ, ಇಲ್ಲೇನಿಲ್ಲ. ಅದೇ ಸರ್, ಅದು ಪೌತಿದೆ ಒಂದು ಸ್ವಲ್ಪ ಹೇಳಿದೆ ಸರ್. ಅವ್ರಿಗೆಲ್ಲ ಇನ್ನೊಂದ್ಸತಿ ಭಾಳ ಜನ ಇದ್ದಾರಲ್ಲ ಸರ್. ಕುಡಿಯೋ ನೀರಿನ ಕೂಡ ಇಲ್ಲ ಇಟ್ಕೊಂಡಿದ್ದೀವಿ. ಅದನ್ನ ಶೀಘ್ರದಲ್ಲೇ ಅದಕ್ಕೂ ಭೂಮಿ ಪೂಜೆ ಬರ್ತೀವಿ. ಸ್ವಲ್ಪ ಹಂಗ ಅದ್ರ ಕ್ಲೀನ್ ಬರ್ತೈತೆ, 8K ಬರುತ್ತೆ ಅದು. ಸಿದ್ದಣ್ಣ ಏನಪ್ಪ ಆಯ್ತು, ನಮ್ಮ ಕಡೆಯಿಂದ ಅನ್ನದಾನನ ನಿಮಗೆ ಎಲ್ಲಿ ಸಮಾಧಾನ ಹೆಂಗ್ ಹಾಕ್ರಿ ಹಾಕ್ರಿ ಆರೇ ಹಾಕ್ರಿ ಆರೇ ಹಾಕ್ರಿ. ಸರಿ ಆಯ್ತು. ಸೊ ಇದನ್ನ ಬಡವ್ರ ಮಕ್ಕಳು ಒಂದು ಇಂಗ್ಲೀಷ್ ಕಲಿಯಂಗಾಗಲಿ ಮತ್ತು ಅವರೂರಲ್ಲೇ ಓದಂಗಾಗಲಿ ಅಂತ ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ. ಸೊ ಇದನ್ನೆಲ್ಲ ಸದುಪಯೋಗ ಮಾಡ್ಕೋಬೇಕಂತೇಳಿ ಮನವಿ. ಹಂಗೆ ಹಂಗೆ ಇದು ನಿಮ್ಗೆ ಅವರು